ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು ಪೋಸ್ಟ್. ಅದಕ್ಕೆ ಸರ್ ಹೇಳೋದು, ಕುಮಾರಸ್ವಾಮಿ ಅವ್ರನ್ನ ಕರ್ನಾಟಕದ ಚತುರ ಅಂತ ಹೇಳೋದು ಇದಕ್ಕೇನೆ. ಏನು ಮಾಡಿದ್ದಾರೆ ಇವರು, ಇವತ್ತು ಬಿ ಜೆ ಪಿ ನಿಯೋಗ ಅಲ್ಲಿ ಹೋಗಿದೆ. ಹೌದು, ಆ 3-4 ಹಳ್ಳಿಗಳನ್ನ ಭೇಟಿಯಾಗಿ ಬಿಡದಿ ಮೂವ್ಮೆಂಟ್ನ ಅದನ್ನು ಹೆಂಗೆ ತಗೊಂಡು ಹೋಗಬೇಕು ಅಂತ ಡಿಸ್ಕಷನ್ ಮಾಡೋಕ್ಕೆ ಇವತ್ತು ಯಾರೋ ಬಿ ಜೆ ಪಿ ನಾಯಕರು ಹೋಗಿದ್ದಾರೆ. ಅಶ್ವಥ್ ನಾರಾಯಣ್ ಹೋಗಿದ್ದಾರೆ, ಅಶೋಕ್ ಅವ್ರು ಹೋಗಿದ್ದಾರೆ, ವಿಜಯೇಂದ್ರ ಅವ್ರು ಹೋಗಿದ್ದಾರೆ. ಇವತ್ತೇನು ಜೆ ಡಿ ಎಸ್ನವ್ರದ್ದೇನಲ್ಲೇನು ಆ್ಯಕ್ಟಿವಿಟೀಸ್ ಇಲ್ಲ, ಇವತ್ತಿಲ್ಲ. ಆದರೆ ನಿನ್ನೆ ಅಂತ ಇದ್ದೋ ನಾವು, ಇನ್ನೇನು ಮೂವ್ಮೆಂಟ್ ಆಲ್ಮೋಸ್ಟ್ ಹೋಯ್ತಾ ಅಂತ. ಇಲ್ಲ, ಹೋಗೋ ಲಕ್ಷಣ ಕಾಣ್ತಾ ಇಲ್ಲ. ಈಗ ವಿಧಾನಸೌಧ ಚಲೋ ಮಾಡ್ತಾ ಇದ್ದಾರೆ, ಬಿಡದಿ ಭೂಸ್ವಾಧೀನ ವಿರೋಧಿಸಿ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವ್ರು ಹೋದಾಗ ಇವ್ರನ್ನ ಕೌಂಟರ್ ಮಾಡುವಂಥ ಪೋಸ್ಟನ್ನು ಅಲ್ಲಿ ಲೋಕಲ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಕಿದ್ದಾರೆ. ಐ ಡೋಂಟ್ ಥಿಂಕ್ ಯಾರೋ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೇಳಿ ಪೋಸ್ಟ್ನ ಈ ಥರ ಡಿಸೈನ್ ಮಾಡಿ ಇದನ್ನು ಹಾಕಿಸಿ ಅಥವಾ ಮಧ್ಯರಾತ್ರಿ ಹೋಗಿ ನಿಲ್ಲಿಸಿ ಹಾಕ್ಸಿರೋದಲ್ಲ ಪೋಸ್ಟರು. ಕುಮಾರಸ್ವಾಮಿ ಅವರು ಅದೊಂದು ಪೋಸ್ಟರ್ನ ನೆಪವಾಗಿಟ್ಕೊಂಡು ಅವ್ರು ಅಟ್ಯಾಕ್ ಮಾಡೋ ಶೈಲಿ ನೋಡಿ ಹೆಂಗಿದೆ. ಈ ಪೋಸ್ಟ್ರು ಬ್ಲೂ ಫಿಲಮ್ ತಂದ್ಬಿಟ್ರು ಅವರು. ಹಿಂದೆ CD ಶಿವ ಅಂತ ಕರಿತಾ ಇದ್ರು ಅವರು, ಒಂದು ಹೊಸ ಹೆಸರಿಟ್ಟಿದ್ರು. ಅದಕ್ಕೆ ಕರ್ನಾಟಕದ ಚತುರ ಕುಮಾರಣ್ಣವರು ಯಾವುದೇ ಒಂದು ಅಂಶವನ್ನು, ಯಾವುದೇ ಒಂದು ಸಣ್ಣ ಬೆಳವಣಿಗೆಯನ್ನು ತನ್ನ ಪಕ್ಷದ ಏನೋ ಒಳಿತಿಗಾಗಿ ಕನ್ವರ್ಟ್ ಮಾಡುವ, ತನ್ನ ಪೊಲಿಟಿಕಲ್ ಕೆರಿಯರ್ಗೆ ಪೂರಕವಾಗಿ ಕನ್ವರ್ಟ್ ಮಾಡುವ ಆ ಸ್ಮಾರ್ಟ್ನೆಸ್ಸು ಕುಮಾರಸ್ವಾಮಿಯವರಲ್ಲಿ ಮಾಡಿಸ್ದಂಗಿದೆ. ಅದಕ್ಕೆ ಬೇರೆ ಯಾರೂ ಸಾಟಿನೇ ಇಲ್ಲ. ಕುಮಾರಸ್ವಾಮಿಯವರ ಈ ರೀತಿಯ ಏನೋ ಮಾತುಗಳಿಗೆ, ಆ ಸ್ಮಾರ್ಟ್ ನಡೆಗೆ ಬೇರೆ ಇನ್ನೊಬ್ಬ ರಾಜಕಾರಣಿ ಸರಿಸಾಟಿ ಆಗಲಾರ. ಬಾಲಣ್ಣ, ಚೆಲುವಣ್ಣ ಇವರೆಲ್ಲರೂ ಕುಮಾರಸ್ವಾಮಿಯವರ ಏನೋ ಒಂದು ಹೆಜ್ಜೆನೂ ಅರ್ಥ ಮಾಡ್ಕೊಂಡು ಬೆಳೆದವರು. ಕುಮಾರಸ್ವಾಮಿಯವ್ರಿಗೆ ಎಲ್ಲಿ ಕೌಂಟರ್ ಕೊಡಬೇಕು ಅಂತ ಅವ್ರಿಗೆ ಗೊತ್ತು. ಕುಮಾರಣ್ಣ ಹೇಗೆ ಒಂದು ಪೋಸ್ಟರ್ ನೆಪದಲ್ಲಿ CD ಶಿವು ಅಂತ ಹಳೇದು ಕರೆದಿದ್ರಲ್ಲ ಹೆಸರು, ಮತ್ತೆ ಜ್ಞಾಪಿಸಿ ಅಲ್ಲಿ ರೆಸಾರ್ಟಲ್ಲಿ 140 ರೂಮ್ ಮಾಡಿದಾರಲ್ಲ, ಆ MLA ಗಳಿಗೆ ಮೆಸೇಜ್ ತಲುಪಿಸಿದ್ರು. ಇನ್ನೂ ಬಿಟ್ಟಿಲ್ಲ ಚಾಳಿ ಅಂತ ಆ MLA ಗಳನ್ನ ಹೆದರಿಸುವ ಒಂದು ಬಾಂಬ್ ಹಾಕಿದ್ರು. ಹಾಗೆ ಏನೋ ಬಾಲಣ್ಣವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅವತ್ತು ರೆಡ್ ಝೋನ್ ಮಾಡಿದ್ದು ಯಾರು ಅಂತ. ನೀವು ಅವತ್ತು ರೆಡ್ ಝೋನ್ ಮಾಡದೇ ಇದ್ರೆ, ಆ ಏರಿಯಾನ ಈಗೇನು ಅಕ್ವಿಸಿಷನ್ ಮಾಡ್ತಾ ಇದ್ರಿ ಅದನ್ನು ರೆಡ್ ಝೋನ್ ಅಂತ ಘೋಷಣೆ ಮಾಡಿದ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರೈವೇಟ್ ಲೇಔಟ್ಗಳು ಆಗ್ಬಿಡ್ತಾ ಇದ್ದವು. ಎಲ್ಲ ಕನ್ವರ್ಷನ್ ಮಾಡಿಸ್ಕೊಂಡು ಪ್ರೈವೇಟ್ ಲೇಔಟ್ ಮಾಡ್ತಾ ಇದ್ರು ಅಂತ ಕರೆಕ್ಟ್ ಪಾಯಿಂಟ್ ಹಿಡಿತಾ ಇದ್ದಾರೆ ಅವರು. ಚೆಲುವಣ್ಣ, ಬಾಲಣ್ಣ, ನಾವು ಅದೇನು ಹೇಳ್ತಾ ಇದ್ದೋ, ಮುಖ್ಯಮಂತ್ರಿಗಳೇ ಈ ಥರದೊಂದು ಜೊತೆಲಿ ಇಟ್ಕೊಳ್ಳಿಲ್ಲ ಅಂದರೆ ಈ ಭಾಗದ ಒಕ್ಕಲಿಗ ಪಾಲಿಟಿಕ್ಸಲ್ಲಿ JDSನ ನೀವು ಪಳಗಿಸೋದು ಕಷ್ಟ. ನೀವೇನೇ ಮಾಡಿ, ನೀವು ಶಂಖ ಊದಿದ್ರು, ನನಗೆ ಕೊಳಪಟ್ಟಿ ಹಿಡಿದು ಹೊಡೆದ್ರೂ ಪರವಾಗಿಲ್ಲ ಅಂತ ಮಾತಾಡಿದ್ರಲ್ಲ, ಟೌನ್ಶಿಪ್ ಮಾಡ್ತೀವಿ ನಮ್ಮ ರೈತರು ಹೊಡೆದ್ರು, ನೀವು ಹೊಡೆಸ್ಕೊಂಡ್ರೂ ಅಷ್ಟೇ, ನೀವು ಬಡಿಸ್ಕೊಂಡ್ರೂ ಅಷ್ಟೇ, ನೀವೇನೇ ಮಾಡಿದ್ರೂ ಕಡೆಗೆ ಒಕ್ಕಲಿಗ ಸಮುದಾಯ ಒಂದು ಹಂತದಲ್ಲಿ ದೇವೇಗೌಡರ ಕುಟುಂಬನ ಕೈ ಹಿಡಿದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಈಗ ನಡೀತಾ ಇರೋ ಯುದ್ಧ ಇದೆಯಲ್ಲ, ಒಕ್ಕಲಿಗರ ಮತದ ಕೋಟೆಗೆ ಲಗ್ಗೆ ಇಡೋಕೆ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರುವ ಯುದ್ಧ ಇದು. ಆಧಿಪತ್ಯದ ಸಮರ, ಆಧಿಪತ್ಯಕ್ಕಾಗಿ ಇದು ಸಮರ, ಒಕ್ಕಲಿಗರ ಸಮರ, ಮತ ಗೆಲ್ಲಲು ನಡೀತಿರುವ ಒಂದು ಸಮರ ಇದು. ಹಾಗಾಗಿ ಮುಖ್ಯಮಂತ್ರಿಗಳು ಇನ್ನೂ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಲೇಬೇಕಾಗಿದೆ. ಯಾಕೆಂದರೆ ಕುಮಾರಸ್ವಾಮಿ ಅಂತ ದೈತ್ಯ ಎದುರಾಳಿನ ಇಟ್ಕೊಂಡು ಏಕಾಂಗಿಯಾಗಿ ನೀವು ಸೆಣಸಲಾರ್ರಿ. ಹೌದು, ನಿಮಗೆ ಈ ಥರದವ್ರ ಬಲ ಬೇಕೇ ಬೇಕು. ಇಲ್ಲ, ಅಲ್ಲಿ ನೀವು ಹೇಳಿದ್ದೂ ಸಹಿತ ಸರಿನೇ. ಈಗ ನೋಡಿ, ಈಗ ಕಾಂಗ್ರೆಸ್ ಒಳಗಡೆ ಅಪಸ್ವರಗಳು ಬರ್ತಾ ಇದ್ದಾವೆ. ಯಾಕೆ ಅಂತೇಳಿ ಈ ಹಿಂದೆ ಸುಮಾರು ಒಂದು 15-20 ದಿವಸದಿಂದನೇ ನಾವೇನಪ್ಪ ಅಂದರೆ ಅಲ್ಲಿ ಇವರು ಕುರ್ಚಿ ಕಿತ್ತಾಟ ನಡೀತಾ ಇತ್ತಲ್ಲ,
ಡಿ ಕೆ ಶಿವಕುಮಾರ್ ಅವರು ಆಗದೇ ಇರೋ ಹಂಗೆ ತಡೀಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ ಮೂರನೇ ಶಕ್ತಿ ಅಂತ ನಾವು ಇಲ್ಲಿ ಏನಪ್ಪ ಫ್ರೀಡಮ್ ಟಿ ವಿ ಮೂಲಕ ಏನಪ್ಪ ಚರ್ಚೆ ಡಿಸ್ಕಸ್ ಮಾಡಿದ್ವಿ. ಹೌದು ಹೌದ್ರಾ? ಹಾಗೆ ಆ ಪ್ರಯತ್ನದ ಅದು ವಿಫಲ ಆಗಿದೆ ಅಂತಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಆಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಆದರೆ ಅದರ ಮುಂದುವರಿಕೆಯಾಗಿ ಏನೆಲ್ಲ ಸಾಧ್ಯತೆಗಳು ಅವನ್ನೆಲ್ಲವನ್ನೂ ಮಾಡ್ತಾ ಇರ್ತಾರೆ. ಇವತ್ತು ಇವರು ಏನಂತಾರಪ್ಪ ಅಂದರೆ ಜಾರಕಿಹೊಳಿ ಅವರು ಬೇರೆ ರೀತಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ಇವು ಲಕ್ಷ್ಮಣ ಅವ್ರದ್ದು ಇರ್ಬೋದು. ಓಕೆ ಸರ್, ಇವರು ಟಿ ಎ ಶರವಣ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ.